ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ಇದು ಸೋಷಿಯಲ್ ಮೀಡಿಯಾ ಯುಗ. ಸೋಷಿಯಲ್ ಮೀಡಿಯಾದಲ್ಲೇ ಯಾವ ರೀತಿ ಬೆಳಿಬೋದು ಮತ್ತು ಯಾವ ರೀತಿ ಝೀರೋ ಇದ್ದವನು ಹೀರೋ ಆಗ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ. ಏನಪ್ಪ ಅಂತಂದರೆ, ಡಾಲಿ ಚಾಯ್ವಾಲಾ ಅಂತ ಇವನ ಹೆಸರು. ಆ್ಯಕ್ಚುಲಿ ಈತನ ಮೂಲ ಹೆಸರು ಸುನಿಲ್ ಪಟೇಲ್ ಅಂತ ಹೇಳಿಬಿಟ್ಟು. ಈತ ಮೂಲತಃ ಮಹಾರಾಷ್ಟ್ರದ ನಾಗ್ಪುರದವನು, ಮರಾಠಿ ಕುಟುಂಬಕ್ಕೆ ಸೇರಿದವನು. ಈತನ ಕುಟುಂಬ ಚಹಾವನ್ನು ಮಾರಿಕೊಂಡು ಜೀವನವನ್ನು ನಡೆಸ್ತಾ ಇತ್ತು. ಒಳ್ಳೆ ಚೆನ್ನಾಗಿ ಟೇಸ್ಟಿ ಚಹಾವನ್ನು ಮಾಡ್ತಾಯಿದ್ರು. ಆದರೆ ತಂದೆ ತಾಯಿ ಇಬ್ಬರೂ ಇಲ್ಲದ ಕಾರಣ ಏನು ಮಾಡ್ತು ಅಂತಂದರೆ, ಇವನು SLCಯಿಂದ ಮುಂದಕ್ಕೆ ಓದಲಿಕ್ಕೆ ಆಗಲಿಲ್ಲ. ಅದರಿಂದ ಆತ ತಂದೆ ತಾಯಿ ಮಾಡ್ತಾ ಇದ್ದಂತಹ ಕೆಲಸವನ್ನೇ, ಚಹಾ ಮಾರುವ ಕೆಲಸ ಮತ್ತು ಬಜ್ಜಿ ಬೋಂಡವನ್ನು ಹಾಕುವ ಕೆಲಸವನ್ನು ಈತ ಮುಂದುವರಿಸ್ಕೊಂಡು ಹೋಗ್ತಾನೆ. ಆದರೆ ಆ ಕೆಲಸದಲ್ಲೇ ಆತ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾನೆ. ಅಂದರೆ ಆತ ಇದು ಹಾಲನ್ನು ಹಾಕುವ ಶೈಲಿ ಇದೆಯಲ್ಲ, ಅದು ಬಟ್ಲೊಳಿಕೆ ಹಾಲು ಹಾಕುವ ಶೈಲಿನೇ ಒಂಥರ ಡಿಫ್ರೆಂಟ್ ಆಗಿದೆ. ಆ ಥರ ಎಲ್ಲರಿಗೂ ಹಾಕ್ಲಿಕ್ಕೆ ಬರೋದಿಲ್ಲ. ಮತ್ತು ಆತ ದುಡ್ಡಿಸ್ಕೊಂಡು ಚೇಂಜ್ ವಾಪಸ್ ಕೊಡ್ತಾನಲ್ಲ, ಆ ಸ್ಟೈಲೇ ಬೇರೆ ಥರ ಇದೆ. ಒಂಥರ ರೋಬೋಟಿಕ್ ಸ್ಟೈಲ್ ಥರ ಇದೆ. ಈ ಒಂದು ಉದ್ದೇಶದಿಂದ ಆತ ನಾಗ್ಪುರದಲ್ಲಿ ಹೆವಿ ಫೇಮಸ್ ಆಗಿದ್ದ, ತುಂಬಾ ಫೇಮಸ್ ಆಗಿದ್ದ. ಅದು ಅಲ್ದಿರ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎಲ್ಲರೂ ಕೂಡ ಅದನ್ನು ವಿಡಿಯೋ ಮಾಡಿಕೊಂಡು ಸ್ಟೇಟಸ್ಗೆ ಹಾಕೋರು. ಹೀಗಾಗಿ ಜಾಸ್ತಿ ಫೇಮಸ್ ಆಗಿದ್ದ. ಮತ್ತು ಆತ ಕೂಡ ಆಗಾಗ್ಗೆ ಹೇಳ್ಕೊಳ್ತಾ ಇದ್ದ, ನಮ್ಮ ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ದರೂ ಕೂಡ ಹೊರ ಜಗತ್ತಿಗೆ ನಾವು ನಗನಗ್ತಲೇ ಇರಬೇಕು ಅಂತ. ಅದೇ ಒಂದು ಮನಸ್ಥಿತಿಯ ಏನೋ ಆತನಿಗೆ ಇವತ್ತು ಕೋಟ್ಯಾನುಗಟ್ಟಲೆ ಆ ಆದಾಯವನ್ನು ತಂದು ಕೊಡ್ತಾ ಇದೆ. ಸಾಧಾರಣ ಮಧ್ಯಮದ ವರ್ಗದಲ್ಲಿ ಹುಟ್ಟಿದ ಈತ ಈಗ ಲಕ್ಷ ಹಣವನ್ನು ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಂದ ಸಂಪಾದಿಸ್ತಾ ಇದ್ದಾನೆ ಸ್ನೇಹಿತರೆ. ಆತ ತುಂಬ ಶೋಕಿಯನ್ನು ಮಾಡ್ತಾನೆ. ಈತನನ್ನು ನೋಡಲಿಕ್ಕೆ ಬಿಲ್ಗೇಟ್ಸ್ ಅವರು ಕೂಡ ಬಂದಿದ್ದರು. ಅದು ಯಾವ ರೀತಿ ಅಂತಂದರೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಒಮ್ಮೆ ಬಿಲ್ಗೇಟ್ಸ್ ಅವರು ಈಗ ಒಂದು 4-5 ತಿಂಗಳಿಂದ ನರೇಂದ್ರ ಮೋದಿಯವರನ್ನು ಮಾತಾಡಿಸ್ಲಿಕ್ಕೆ ಅಂತ ಅವ್ರ ದೇಶದಿಂದ ಇಲ್ಲಿಗೆ ಬರ್ತಾರೆ. ಹಲವಾರು ಟೆಕ್ನಾಲಜಿಗಳನ್ನು ನೋಡ್ತಾರೆ ಸ್ನೇಹಿತರೆ. ಮತ್ತು ಅವರು ಹೈದರಾಬಾದ್ಗೆ ಹೋಗ್ತಾರೆ. ಸುಮಾರು ಜನ ಅಂದ್ಕೊಂಡಿದ್ದಾರೆ ಬಿಲ್ಗೇಟ್ಸ್ ಅವರು ಡಾಲಿ ಚಾಯ್ವಾಲಾನ ಅಂಗಡಿಗೆ ಹೋಗಿ, ಅಂದರೆ ಟೀ ಅಂಗಡಿಗೆ ಹೋಗಿ ಟೀ ಕುಡಿದ್ರು ಅಂತ. ಸೊ ಅದು ತಪ್ಪು ಸ್ನೇಹಿತರೆ. ಅವರು ಹೈದರಾಬಾದಲ್ಲಿ ಇದ್ದಾಗ ಯಾರೋ ಒಬ್ಬರು ಪರಿಚಯಸ್ಥರು ಡಾಲಿ ಚಾಯ್ವಾಲಾನ ಏನಂತಾರೆ, ಸ್ನೇಹಿತರು ಹೈದರಾಬಾದ್ಗೆ ಹೋಗಿ ಟೀ ಅಂಗಡಿಯ ಸೆಟ್ ಹಾಕಿ ಅವರನ್ನು ಈತನ ಟೀ ಅಂಗಡಿಗೆ ಕರ್ಕೊಂಬಂದು ಅಲ್ಲಿ ಈತನ ಟೀ ಅಂಗಡಿಯಿಂದ ಟೀಯನ್ನು ಕುಡಿಸಿರ್ತಾರೆ ಬಿಲ್ಗೇಟ್ಸ್ ಅವರು. ಇಲ್ಲಿ ಬಿಲ್ಗೇಟ್ಸ್ ಅವರಿಗೆ ತುಂಬ ಕೃತಜ್ಞನಾಗಿರಬೇಕು ಈತ. ಮತ್ತು ನಾವು ಕೂಡ ಇಂಡಿಯನ್ಸ್ ಕೃತಜ್ಞರಾಗಿರಬೇಕು. ಅವರು 7 ಸ್ಟಾರ್ ಹೋಟೆಲಲ್ಲಿ ಉಳ್ಕೊಳ್ತಕ್ಕಂತಹ ವ್ಯಕ್ತಿ. ಅವರು ಭಾರತಕ್ಕೆ ಬರ್ತಿದ್ದಾರೆ ಅಂದರೆ ಅದೆಷ್ಟು ಸುರಕ್ಷತೆ ಇರುತ್ತೋ ಅಂತಹ ದೊಡ್ಡ ವ್ಯಕ್ತಿ ಈ ಡಾಲಿ ಚಾಯ್ವಾಲಾನ ಬೀದಿ ಟೀ ಅಂಗಡಿಯಲ್ಲಿ ಟೀ ಕುಡಿದ್ರು ಅಂದರೆ ವಾ ಗ್ರೇಟ್. ಅಲ್ಲಿಂದ ಡಾಲಿ ಚಾಯ್ವಾಲಾ ಇನ್ನೂ ಕೂಡ ಎತ್ತರಕ್ಕೆ ಬೆಳೀತಾ ಹೋದ. ಆತನ ಬೆಳವಣಿಗೆ ಇನ್ನೂ ಕೂಡ ತುಂಬ ಜಾಸ್ತಿ ಆಗ್ತಾ ಹೋಯಿತು ಸ್ನೇಹಿತರೆ. ಈತನ ಪರಿಶ್ರಮ ಮತ್ತು ಅದೃಷ್ಟ ಎರಡೂ ಸೇರಿ ಲಕ್ಷ ಸಂಪಾದಿಸುವಲ್ಲಿಗೆ ಈತ ಬಂದ. ಈತನ ಹೆಸರನ್ನು ಏನಂತಾರೆ ಅಂದರೆ ಡಾಲಿ ಕಿ ಟಪ್ರಿ ಅಂತ ಕರೀತಾರೆ. ಟಪ್ರಿ ಅಂದರೆ ಟೀ ಅಂಗಡಿ ಅಂತ ಮರಾಠಿ ಒಳಗೆ. ಕೆಲವರು ಡಾಲಿ ಕಿ ಚಪ್ರಿ ಅಂತಲೂ ಕೂಡ ಕರೀತಾರೆ. ಚಪ್ರಿ ಅಂದರೆ ಒಣ ಶೋಕಿ ಮಾಡೋನು ಅಂತ ತುಂಬ ಜನ ಟ್ರೋಲ್ ಮಾಡ್ತಾರೆ. ಅದನ್ನು ಈತ ಕೂಡ ನೋಡಿಬಿಟ್ಟು ಅದನ್ನು ಕೂಡ ತುಂಬ ಒಂದು ಸಂತೋಷದಿಂದಲೇ ಸ್ವೀಕರಿಸ್ತಾನೆ. ಇದೇ ಈತನನ್ನು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ ಆಗಿದ್ದು. ನೋಡಲಿಕ್ಕೆ ಸಣ್ಣ ಕಲೆಗೆ ನರಪೇತ್ಲ ನಾರಾಯಣ ಥರ ಇದ್ದರೂ ಕೂಡ ಈತನ ಶೋಕಿ ಅದು ಎಷ್ಟು ಅಂದರೆ ಅದು ಹೇಳಲಿಕ್ಕೆ ತೀರ್ದು ಅಷ್ಟು ಚೆನ್ನಾಗಿ. ಕೈಯಲ್ಲೆಲ್ಲ ಕರಿದಾರಗಳು ಮತ್ತು ವಾಲೆಗಳು, ಕನ್ನಡಕ. ಮತ್ತು ಆತ ಹೇಳ್ಕೊಂಡಿದ್ದಾನೆ, ನಾನು ಮುಂದೊಂದಿನ ರೋಲ್ಸ್ ರಾಯ್ಸ್ ಕಾರನ್ನು ತಗೋತೀನಿ ಅಂತ ಚಾಲೆಂಜ್ ಮಾಡಿದ್ದಾನೆ.
ತಗೊಳ್ಳಿ ಸ್ನೇಹಿತರೆ. ನೋಡಿದ್ರಲ್ಲ, ಈ ಒಂದು ಡಾಲಿ ಕಿ ಚಾಯ್ ಅಂದರೆ ಡಾಲಿ ಕಿ ಚಾಯ್ ಈತನ ಒಂದು ಹಿನ್ನೆಲೆಯನ್ನು ಮತ್ತು ಈತ ಬೆಳೆದು ಬಂದ ಪರಿಯನ್ನು, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.